ಅರಬ್ಬಿ ಸಮುದ್ರದೊಳಗೆ ಹೈ ಸ್ಪೀಡ್ ರೈಲು ಜಸ್ಟ್ 2 ಗಂಟೆಗೆ ಮುಂಬೈ ಟು ದುಬೈ. ಭಾರತ ಯುಎಇ ಮೆಗಾ ಪ್ರಾಜೆಕ್ಟ್. ನಮಸ್ಕಾರ ಸ್ನೇಹಿತರೆ. ಟ್ರೈನ್ ಕಾರಿಡಾರ್ ಎಲ್ಲಿ? ಅರಬ್ಬಿ ಸಮುದ್ರದ ಅಡಿಯಲ್ಲಿ ಟ್ರೈನ್ ಕಾರಿಡಾರ್. ಕೇವಲ ಜನ ಮಾತ್ರ ಅಲ್ಲ, ಸರಕು, ಪೆಟ್ರೋಲಿಯಂ, ಕುಡಿಯೋ ನೀರನ್ನು ಭಾರಿ ವೇಗದಲ್ಲಿ ಸಮುದ್ರದ ಅಡಿಗಡೆಯಿಂದ ಸಾಗಿಸೋ ದೊಡ್ಡ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಅದು ಕೂಡ ಭಾರತ ಮತ್ತು ದುಬೈ ಯುಎಇ ಸಹಯೋಗದಲ್ಲಿ. ದುಬೈ ಯುಎಇನ ಒಂದು ಸಿಟಿ ಅಲ್ವಾ, ಒಂದು ಎಮಿರೇಟ್ ಅಲ್ವಾ. ಸೊ ಈ ಯುಎಇನ ಸಹಯೋಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಅಮೆರಿಕ, ಜಪಾನ್, ಜರ್ಮನಿಗಳಿಗೆ ಸರಿಸಾಟಿಯಾಗಿ ಕಾಂಪೀಟ್ ಮಾಡಬಲ್ಲ ಯುಎಇನ ಸಪೋರ್ಟ್ನೊಂದಿಗೆ. ಹಾಗಿದ್ರೆ ಏನಿದು ಪ್ರಾಜೆಕ್ಟ್? ಒಂದು ಬುಲೆಟ್ ಟ್ರೈನ್ ಪ್ರಾಜೆಕ್ಟೇ ನಮ್ಮಲ್ಲಿ ದಶಕಗಳ ಕಾಲ ಟೈಮ್ ಹಿಡಿತಿರುವಾಗ ಕೇವಲ 5-6 ವರ್ಷಗಳಲ್ಲಿ ಅಂಡರ್ ವಾಟರ್ ರೈಲ್ವೆ, ಅದು ಕೂಡ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನೀರ ಅಡಿಯಿಂದ, ಸಮುದ್ರದ ಅಡಿಯಿಂದ ಹಳಿ ಹಾಕಕ್ಕಾಗತ್ತಾ? ಇದಕ್ಕೆ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಬಜೆಟ್ ಎಷ್ಟು, ಏನೇನು ಚಾಲೆಂಜಸ್ ಇವೆ, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆತನಕ ಈ ರೋಚಕ ವರದಿಯನ್ನ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಯುಎಇ ಭರ್ಜರಿ ಪ್ಲಾನ್. ಸ್ನೇಹಿತರೆ, ಭಾರತ ಯುಎಇ ಒಂದು ಭರ್ಜರಿ ಇನ್ಫ್ರಾ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳೋಕೆ ಮುಂದಾಗಿದ್ದಾರೆ. ಅದು ಕೂಡ ಅಂತಾರಾಷ್ಟ್ರೀಯ ಸಾಗರೋತ್ತರ ಕನೆಕ್ಟಿವಿಟಿ ಪ್ರಾಜೆಕ್ಟ್. ಭಾರತದ ಆರ್ಥಿಕ ರಾಜಧಾನಿ ಮುಂಬೈನಿಂದ ಮಿಡಲ್ ಈಸ್ಟ್ನ ಆರ್ಥಿಕ ರಾಜಧಾನಿ, ಜಾಗತಿಕ ಬಿಸಿನೆಸ್ ಹಬ್, ಗ್ಲೋಬಲ್ ಫಿನಾನ್ಷಿಯಲ್ ಹಬ್, ವ್ಯಾಪಾರ, ಹಣಕಾಸು ಹಾಗೂ ಲಾಜಿಸ್ಟಿಕ್ಸ್ ಹಬ್ ಅಂತ ಕರೆಸಿಕೊಳ್ಳೋ ಯುಎಇನ ದುಬೈ ಸಿಟಿಗೆ ಹೈ ಸ್ಪೀಡ್ ಸಂಪರ್ಕ ಕಲ್ಪಿಸೋ ಪ್ರಾಜೆಕ್ಟ್. ಇವೆರಡೂ ನಗರಗಳ ಮಧ್ಯೆ ಅಂಡರ್ ವಾಟರ್ ರೈಲ್ ಲಿಂಕಿಂಗ್ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳೋಕೆ 2 ರಾಷ್ಟ್ರಗಳು ಸಜ್ಜಾಗ್ತಿದ್ದಾರೆ. ಅಲ್ಲದೆ ಇದು ಜಗತ್ತಿನ ಅತಿದೊಡ್ಡ ಇನ್ಫ್ರಾ ಪ್ರಾಜೆಕ್ಟ್ಗಳಲ್ಲಿ ಒಂದು ಅನ್ನೋ ವಿಶ್ಲೇಷಣೆಗಳು ಕೂಡ ಇವೆ. ಅಂಡರ್ ವಾಟರ್ ಸಿ ಕನೆಕ್ಟಿವಿಟಿ ಅಂದರೆ ಸಾಮಾನ್ಯದ ಸಂಗತಿ ಅಲ್ಲ ಸ್ನೇಹಿತರೆ. ಜಪಾನ್ ಕೂಡ ದಕ್ಷಿಣ ಕೊರಿಯಾ ಜೊತೆ ಅಂಡರ್ ಸಿ ರೈಲ್ವೆ ನಿರ್ಮಾಣಕ್ಕೆ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಸಾಧ್ಯ ಆಗಿಲ್ಲ. ಆದರೆ ಯುಎಇ ಅಂತ ಸಾಹಸಕ್ಕೆ ಕೈ ಹಾಕ್ತಾ ಇದೆ. ಯಾಕಂದ್ರೆ ಇದು ಕೇವಲ ಭಾರತಕ್ಕೆ ಕನೆಕ್ಟಿವಿಟಿ ಪಡ್ಕೊಳ್ಳೋಕಲ್ಲ, ಇಡೀ ದಕ್ಷಿಣ ಏಷ್ಯಾ ಜೊತೆಗಿನ ವ್ಯಾಪಾರ, ಟೂರಿಸಂ ಇತ್ಯಾದಿ ಆರ್ಥಿಕ ಉದ್ದೇಶಗಳಿಗಾಗಿ ಯುಎಇ ಇಂಥ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಾ ಇದೆ. 2000 ಕಿಲೋಮೀಟರ್ ರೈಲ್ ಕಾರಿಡಾರ್. ಎಸ್ ಸ್ನೇಹಿತರೆ, ಅರಬ್ಬಿ ಸಮುದ್ರದ ಒಳಗೆ ಬರೋಬ್ಬರಿ 2000 ಕಿಲೋಮೀಟರ್ ಉದ್ದದ ಸಬ್ ಸಿ ರೈಲ್ ಕಾರಿಡಾರ್ ನಿರ್ಮಾಣದ ಪ್ಲಾನ್ ಇದು. ಯುಎಇನ ನ್ಯಾಷನಲ್ ಅಡ್ವೈಸರ್ ಬ್ಯೂರೋ ಲಿಮಿಟೆಡ್ ಅಥವಾ NABL ಅನ್ನೋ ಕಂಪನಿಯ ಮುಂದಾಳತ್ವದಲ್ಲಿ ಯೋಜನೆ ತಯಾರಾಗ್ತಾ ಇದೆ. ಇದೇ ಕಂಪನಿ ಈ ಪ್ರಾಜೆಕ್ಟ್ ಪ್ರಪೋಸಲ್ ಹಿಡ್ಕೊಂಡ್ ಬಂದಿದೆ. ಅರಬ್ಬಿ ಸಮುದ್ರದ ಅಡಿಯಲ್ಲಿ ಹೈ ಸ್ಪೀಡ್ ರೈಲ್ ಸಿಸ್ಟಮ್ ನಿರ್ಮಾಣ ಮಾಡೋ ಪ್ರಾಜೆಕ್ಟ್ ಹಲವು ವರ್ಷಗಳಿಂದ ಚರ್ಚೆಯಲ್ಲಿತ್ತು, ಹೊಸ್ತಲ್ಲ. ಅದರಂತೆ ಇದೀಗ ಪ್ರಪೋಸಲ್ ಬಂದೇ ಬಿಟ್ಟಿದೆ. ಈ ಪ್ರಾಜೆಕ್ಟ್ ತಯಾರಾದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ವಿಡಿಯೋವನ್ನ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸಮುದ್ರ ಮಟ್ಟದಿಂದ ಕೇವಲ 16 ಮೀಟರ್ಗಳ ಕೆಳಗೆ ಟ್ಯೂಬ್ಗಳಲ್ಲಿ ಈ ರೀತಿ ರೈಲ್ವೆ ಹಳಿ ಹಾಕೋ ಪ್ಲಾನ್. ಹೈಪರ್ಲೂಪ್ ರೀತಿಯ ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿ ಗಂಟೆಗೆ ಬರೋಬ್ಬರಿ 600ರಿಂದ 1000 ಕಿಲೋಮೀಟರ್ ವೇಗದಲ್ಲಿ ಓಡಾಡಬಹುದಾದಂತಹ ರೈಲ್ವೆ ಟ್ರ್ಯಾಕ್ ಸಜ್ಜುಗೊಳಿಸುವ ಪ್ಲಾನ್ ಇದು. ಗಂಟೆಗೆ 1000 ಕಿಲೋಮೀಟರ್ ಅಂತ ಹೇಳಿದ್ರೆ 2 ಗಂಟೆಗೆ ಮುಂಬೈನಿಂದ ದುಬೈ ತಲುಪಬಹುದು. ಒಂದೇ ದಿನದಲ್ಲಿ ಹಲವು ಬಾರಿ ಹೋಗಿ ವಾಪಸ್ ಬರಬಹುದು. ಈ ಹೈಪರ್ಲೂಪ್ ಟೆಕ್ನಾಲಜಿ ಬಗ್ಗೆ ನಾವು ಈ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ. ಚಕ್ರಗಳೇ ಇಲ್ಲದೆ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಆಪರೇಟ್ ಆಗುವಂತ ಟ್ರೈನ್ ಇದು. ಭಾರತದಲ್ಲೂ ಇದರ ಅಭಿವೃದ್ಧಿ ಆಗ್ತಾ ಇದೆ. ಈ ವಿಡಿಯೋ ಎಂಡ್ನಲ್ಲೂ ಕೂಡ ಈ ವರದಿ ಡಿಸ್ಪ್ಲೇ ಆಗುತ್ತೆ. ನೀವು ಇದು ಮುಗಿತಾ ಅದಕ್ಕೆ ಜಂಪ್ ಆಗ್ಬೋದು. ಆ ರೀತಿ ತೋರಿಸ್ತೀವಿ ಸ್ಕ್ರೀನ್ ಮೇಲೆ. ಸದ್ಯಕ್ಕೆ ಮುಂಬೈ ಟು ದುಬೈ ರೈಲ್ವೆ ಕಾರಿಡಾರ್ ನಲ್ಲಿ ಏನು ಪ್ಲಾನ್ಸ್ ಇದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋ ದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ದುಬೈಗೆ ನರ್ಮದಾ ನದಿ ನೀರು. ಸ್ನೇಹಿತರೆ, ಯುಎಇ, ಸೌದಿ ಅಂತ ಮರುಭೂಮಿ ರಾಷ್ಟ್ರಗಳು ಸಮುದ್ರದ ನೀರಿನಿಂದ ಉಪ್ಪನ್ನ ತೆಗೆದು ಕುಡಿಯೋಕೆ ಬಳಸ್ತಾ ಇರೋ ವಿಚಾರ ನಿಮಗೆ ಗೊತ್ತೇ ಇರಬಹುದು. ಆದರೆ ಈ ಪ್ರಾಜೆಕ್ಟ್ ಮೂಲಕ ಮಧ್ಯ ಭಾರತದಲ್ಲಿ ಹರಿಯುವ ನರ್ಮದಾ ನದಿಯ ಹೆಚ್ಚುವರಿ ನೀರನ್ನ ಸಮುದ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಅದನ್ನ ಹಿಡಿದು ಸೀದಾ ದುಬೈಗೆ ಟ್ರಾನ್ಸ್ಪೋರ್ಟ್ ಮಾಡೋ ಉದ್ದೇಶ ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ನೋಡಬೇಕು.
ಆ ರೀತಿ ಪ್ಲಾನ್ ಹಾಕೊಂಡಿದ್ದಾರೆ ಅಷ್ಟೇ ಸದ್ಯಕ್ಕೆ. ಆದ್ರೆ ಈ ರೈಲ್ವೆ ಕಾರಿಡಾರ್ ಕೇವಲ ಜನಗಳ ಸಂಚಾರಕ್ಕಲ್ಲ, ಮಿಡಲ್ ಈಸ್ಟ್ ನಿಂದ ಭಾರತಕ್ಕೆ ಬರೋ ಪೆಟ್ರೋಲಿಯಂ, ಉಭಯ ದೇಶಗಳ ನಡುವೆ ವಿನಿಮಯ ಹಾಗೂ ಸರಕು ಸಾಗಾಣಿಕೆಯನ್ನ ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಲಾಗ್ತಾ ಇದೆ. ಇದರ ಖರ್ಚು, ಈ ರೀತಿಯ ಕಾರಿಡಾರ್ ನಿರ್ಮಾಣ ಮಾಡೋಕೆ ಸಾಧ್ಯನಾ ಅಂತ ನೋಡೋಕು ಮುಂಚೆ ಯಾವ ಟೆಕ್ನಾಲಜಿ ಬಳಸಿ ಈ ಕಾರಿಡಾರ್ ನಿರ್ಮಾಣ ಮಾಡೋ ಪ್ಲಾನ್ ಇದೆ ಅಂತ ಕೂಡ ತಿಳ್ಕೊಳ್ಳೇಬೇಕಲ್ಲ. ಮೊದಲು ಅದನ್ನು ನೋಡೋಣ. ನೀರಲ್ಲಿ ತೇಲುವ ರೈಲ್ವೆ ಟನಲ್. ಈ ವಿಡಿಯೋದಲ್ಲಿ ಕಾಣ್ತಿರೋ ರೀತಿ ಅರಬ್ಬಿ ಸಮುದ್ರದ ಫ್ಯೂಚರಿಸ್ಟಿಕ್ ರೈಲ್ವೆ ಟನಲ್ಗಳು ಸಮುದ್ರದ ತಳದಲ್ಲೂ ಕೂತಿಲ್ಲ, ಬದಲಿಗೆ ಸಮುದ್ರ ಮಟ್ಟದಿಂದ 16 ಮೀಟರ್ ಆಳದಲ್ಲಿ ತೇಲ್ತಾ ಇದ್ದಾವೆ. ಈ ರೀತಿ ತೇಲೋಕೆ ಪಾಂಟೂನ್ಸ್ ಬಳಸಲಾಗ್ತಾ ಇದೆ, ಅಥವಾ ಇವುಗಳನ್ನ ಸೀ ಫ್ಲೋರ್ ಟೆದರ್ಸ್ ಅಂತಲೂ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಒಂದು ಕಲ್ಲಿಗೆ ಹಗ್ಗ ಕಟ್ಟಿ ಕಲ್ಲನ್ನ ನೀರಿಗೆ ಎಸೆದು ಹಗ್ಗದ ಇನ್ನೊಂದು ತುದಿಯನ್ನ ಹಡಗಿ ಕಟ್ಟಿದ್ರೆ ಏನಾಗುತ್ತೆ, ಹಗ್ಗ ಬಿಚ್ಚದ ಹೊರತು ಕಲ್ಲು ತಳಕ್ ಸೇರಕ್ಕಾಗಲ್ಲ, ಹಡಗಿ ಕನೆಕ್ಟ್ ಆಗೇ ಇರುತ್ತೆ. ಇಲ್ಲಿ ನೀವು ಕಲ್ಲನ್ನೇ ಟನಲ್ ಅಂತ ಅನ್ಕೋಬಹುದು. ಹಡಗೆ ಪಾಂಟೂನ್ಸ್ ಅಥವಾ ಟೆದರ್ಗಳು. ಈ ಟೆದರ್ಗಳು ಯಾವುದೇ ಕಾರಣಕ್ಕೂ ಮುಳುಗೋದಿಲ್ಲ. ಹಡಗಿನ ತರನೇ ಇವುಗಳ ಮೇಲೂ ಕೂಡ ನೀರಿನ ಬಯಾನ್ಸಿ ಫೋರ್ಸ್ ಇರುತ್ತೆ. ಜೊತೆಗೆ ಒಳಗಿರೋ ಟನಲ್ಗಳು ಟೆದರ್ಗಳ ಸಪೋರ್ಟ್ನಿಂದ ನೇತಾಡೋದ್ರಿಂದ ಅವು ಕಂಪ್ಲೀಟ್ ಆಗಿ ಮುಳುಗೋದಿಲ್ಲ, ಒಂದೇ ಲೆವೆಲ್ನಲ್ಲಿರ್ತವೆ. ಜೊತೆಗೆ ಈ ಟೆದರ್ ಹಾಗೂ ಟನಲ್ಗಳ ಮಧ್ಯೆ ಅತ್ಯಾಧುನಿಕ ಸಸ್ಪೆನ್ಷನ್ಗಳಿರ್ತವೆ. ಅವು ಸಮುದ್ರದ ಮೇಲ್ಮೈ ಉಬ್ಬರ ವಿಳಿತದಿಂದ ಟನಲ್ಗೆ ಹಾನಿಯಾಗದಂತೆ ತಡಿತವೆ. ಜೊತೆಗೆ 2 ಟನಲ್ಗಳ ಮಧ್ಯೆ ದೈತ್ಯ ಹಡಗುಗಳೇ ಪಾಸ್ ಆಗ್ಬೋದು, ಅಷ್ಟು ದೂರಕ್ಕೆ ಟೆದರ್ಗಳಿರ್ತವೆ. ಮಿಡ್ ಸಿ ಹಬ್, ತೇಲುವ ಹೋಟೆಲ್, ಶಾಪಿಂಗ್ ಮಾಲ್. ಕೇಳೋಕೆ ಸೈ-ಫೈ ಕಾನ್ಸೆಪ್ಟ್ ಅನ್ಸಿದ್ರು ಕೂಡ ದುಬೈ ಶೇಖ್ಗಳು ಈ ಪ್ಲಾನ್ ಮಾಡಿದ್ದಾರೆ. ಅಂಡರ್ ಸಿ ಕಾರಿಡಾರ್ ರೆಡಿ ಆದ ನಂತರ ಮಧ್ಯ ಮಿಡ್ ಸಿ ಹಬ್ಗಳ ನಿರ್ಮಾಣಕ್ಕೂ ಪ್ಲಾನ್ ಮಾಡ್ತಿದ್ದಾರೆ. ಏನಿದು ಮಿಡ್ ಸಿ ಹಬ್ ಅಂದ್ರೆ ಒಂದ್ ರೀತಿ ತೇಲುವ ನಗರಗಳು. ಮುಂಬೈ ಟು ದುಬೈ ರೂಟ್ ಮಧ್ಯೆ ನೀರ ಮೇಲೇನೆ ಹೋಟೆಲ್ಗಳು, ಶಾಪಿಂಗ್ ಮಾಲ್, ಫ್ಯೂಯಲ್ ಸ್ಟೇಷನ್ ನಿರ್ಮಾಣದ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡ್ತಿದ್ದಾರೆ ದುಬೈ ಶೇಖ್ಗಳು. ದುಬೈಗೆ ಅತಿ ಹೆಚ್ಚು ಭೇಟಿ ಕೊಡೋರು ಯಾವ ರಾಷ್ಟ್ರದವರು? ಭಾರತೀಯರು. 2023ರಲ್ಲಿ ಆಲ್ಮೋಸ್ಟ್ 1.2 ಕೋಟಿ ಭಾರತೀಯರು ದುಬೈ ಪ್ರವಾಸ ಮಾಡಿ ದುಡ್ಡು ಚೆಲ್ಲಿ ಬಂದಿದ್ದಾರೆ. ಬುರ್ಜ್ ಖಲೀಫಾ ಮುಂದೆ ನಿಂತ್ಕೊಂಡು ಸೆಲ್ಫಿ ತಗೊಂಡ್ಬಂದಿದ್ದಾರೆ. UAE ಭಾರತಕ್ಕೆ ಸೇತುವೆ ಕಟ್ಟೋಕೆ ಇದು ಒಂದು ಕಾರಣ. ಮುಂದೆ ಒಂದಿರೋದು 2 ಆಗ್ಬೋದು, 2 ಇರೋದು 4 ಆಗ್ಬೋದು, 4 ಇರೋದು 8 ಆಗ್ಬೋದು. ಯಾಕಂದ್ರೆ ಭಾರತದಲ್ಲಿರೋದು ಎಷ್ಟು? 4, 5, 6, 8 ಮಾತ್ರ ಅಲ್ಲ, ಸದ್ಯಕ್ಕೆ 140 ಕೋಟಿಗೂ ಅಧಿಕ ಏನು ಜನಸಂಖ್ಯೆ. ಈಗ ವರ್ಷಕ್ಕೆ ಹೋಗ್ತಿರೋದು 1 ಕೋಟಿ ಚಿಲ್ಲರೆ. ಇದು 10 ಕೋಟಿಗೂ ಹೋಗ್ಬೋದಲ್ವಾ? ಮುಂದೆ ಆರ್ಥಿಕ ಅಭಿವೃದ್ಧಿ ಆಗ್ತಾ ಅದು ಶೇಖುಗಳ ಕ್ಯಾಲ್ಕುಲೇಷನ್. ಇದೇ ಕಾರಣಕ್ಕೆ ಈ ರೈಲ್ವೆ ಲೈನ್ಗಳನ್ನ ಫುಲ್ ಟ್ರಾನ್ಸ್ಪರೆಂಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಕೂಡ ಇಟ್ಕೊಂಡಿದ್ದಾರೆ. 2 ಗಂಟೆ ಜರ್ನಿಯಲ್ಲಿ ಸುತ್ತಮುತ್ತ ಮೀನು, ತಿಮಿಂಗಲ ನೋಡ್ಕೊಂಡು ಹೋಗೋ ರೀತಿ ಕನಸು ಕಾಣ್ತಾ ಇದ್ದಾರೆ. ಸದ್ಯಕ್ಕೆ ಇದರ ನಿರ್ಮಾಣದ ಸಾಧ್ಯತೆ ಹೇಗಿದೆ, ಯೋಜನೆಯ ಅನುಷ್ಠಾನ ಮಾಡೋದು ಹೇಗೆ ಅನ್ನೋ ಮಾತುಕತೆ ಸರ್ಕಾರದ ಮಟ್ಟದಲ್ಲಿ ನಡೀತಿವೆ ಅನ್ನೋ ರಿಪೋರ್ಟ್ಸ್ ಇದೆ. ಇದಕ್ಕೆ ಖರ್ಚೆಷ್ಟಾಗ್ಬೋದು ಅನ್ನೋ ಮಾಹಿತಿ 2 ರಾಷ್ಟ್ರಗಳು ಬಾಯಿ ಬಿಟ್ಟಿಲ್ಲ. ಆದರೆ ಎಕ್ಸ್ಪರ್ಟ್ಗಳು ಮಿನಿಮಮ್ ಬಿಲಿಯನ್ ಡಾಲರ್ ಲೆಕ್ಕದಲ್ಲಿ, ಮಿಲಿಯನ್ ಎಲ್ಲ ಅಲ್ಲ, ಬಿಲಿಯನ್ ಡಾಲರ್ ಲೆಕ್ಕದಲ್ಲಿ ಸುರಿಬೇಕಾಗತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಸ್ನೇಹಿತರದು ಕಂಪ್ಲೀಟ್ ಆಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ತಗೊಂಡ್ ಬಂದಿರೋ ಇನಿಷಿಯೇಟಿವ್, ಅವ್ರು ಮಾಡಿರೋ ಪ್ಲಾನ್ ಆ ದೇಶಕ್ಕೆ ಹೆಚ್ಚು ಅನುಕೂಲಕಾರಿ. ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕದಷ್ಟು ದೊಡ್ಡದಾಗಿರೋ ದೇಶ ತನ್ನ ಬಿಸ್ನೆಸ್ ಡೈವರ್ಸಿಫೈ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಕೈ ಹಾಕಿರೋ ಪ್ರಾಜೆಕ್ಟ್ ಇದು. ಸೊ ಖರ್ಚಲ್ಲೂ ಕೂಡ ದೊಡ್ಡ ಪಾಲು ಅವರೇ ಹಾಕೋಕೆ ಬರ್ಬೋದು. ಸ್ವಲ್ಪ ನೀವು ಹಾಕಿ ಅಂತಲೂ ಹೇಳ್ಬೋದೇನೋ, ನೋಡೋಣ. UAE, ಸೌದಿ ಅರೇಬಿಯಾ ನಾಯಕರು ಸದ್ಯ ತೈಲದ ಮೇಲಿನ ಅವಲಂಬನೆ ಕಮ್ಮಿ ಮಾಡ್ಕೊಳ್ಳೋಕೆ ಬಿಸ್ನೆಸ್ ಡೈವರ್ಸಿಫೈ ಮಾಡ್ಕೊಳ್ತಾ ಇದ್ದಾರೆ. ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ MBS ವಿಷನ್ 2030 ಹೆಸರಲ್ಲಿ ನಿಯೋಮ್ ಸಿಟಿ ನಿರ್ಮಾಣ, ಅಲ್ ಉಲಾ ಹೆರಿಟೇಜ್ ಹಾಗೂ ಕಲ್ಚರಲ್ ಸೈಟ್ ನಿರ್ಮಾಣ, ವೀಸಾ ನಿಯಮ ಸುಧಾರಣೆ, ಗ್ಲೋಬಲ್ ಸ್ಪೋರ್ಟ್ಸ್ ಇವೆಂಟ್ಸ್ ಆರ್ಗನೈಸ್ ಮಾಡೋದು, ಗ್ಲೋಬಲ್ ಸ್ಟಾರ್ಗಳ ಮ್ಯೂಸಿಕ್ ಕಾನ್ಸರ್ಟ್ಸ್ ಆಯೋಜನೆ, ದಿ ಗರಾಜ್ ಅನ್ನೋ ಸ್ಟಾರ್ಟ್ಅಪ್ ಹಬ್, ಟೆಕ್ ಹಬ್ ನಿರ್ಮಾಣ, ದೇಶವನ್ನ ಪೆಟ್ರೋಲಿಯಂ ಹಬ್ ಬದಲಿಗೆ ಲಾಜಿಸ್ಟಿಕ್ಸ್ ಹಬ್ ಮಾಡೋಕೆ ಪೋರ್ಟ್ಗಳ ಮೇಲೆ ಹಣ ಸುರಿಯೋದೆಲ್ಲ ಮಾಡ್ತಿದ್ದಾರೆ. ಲೋಕಲ್ ಆಗಿ ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್ ಎಕ್ವಿಪ್ಮೆಂಟ್ ತಯಾರಿಕೆ ಶುರು ಮಾಡಿದ್ದಾರೆ. UAE ಕೂಡ ಲಕ್ಸುರಿ ಟೂರಿಸಂ ಹಬ್ ಆಗ್ತಾ ಇದೆ, ಏವಿಯೇಷನ್ ಹಾಗೂ ಲಾಜಿಸ್ಟಿಕ್ಸ್ ಹಬ್ ಆಗ್ತಾ ಇದೆ. ದುಬೈ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸೆಂಟರ್ ಅಥವಾ DIFC ಜಾಗತಿಕ ಫಿನಾನ್ಷಿಯಲ್ ಹಬ್ ಆಗಿ ಹೋಗಿದೆ, ಕ್ರಿಪ್ಟೋ ಹಬ್ ಆಗಿ ಹೋಗಿದೆ. UAEಯ ಮಸ್ದಾರ್ ಸಿಟಿ ಕ್ಲೀನ್ ಎನರ್ಜಿ ಹಬ್ ಆಗ್ತಾ ಇದೆ. ಸೋಲಾರ್ ಹಾಗೂ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಭಾರಿ ಹೂಡಿಕೆ ಮಾಡ್ತಿದ್ದಾರೆ. ಸ್ಪೇಸ್ ಸೆಕ್ಟರ್ನಲ್ಲೂ UAE ಸದ್ದು ಮಾಡ್ತಾ ಇದೆ. 2 ರಾಷ್ಟ್ರಗಳು ತಮ್ಮ ಸಾವರಿನ್ ವೆಲ್ತ್ ಫಂಡ್ಗಳ ಮೂಲಕ ಟೆಕ್ ಕಂಪನಿಗಳು, AI, ರೋಬೋಟಿಕ್ಸ್ ನಂತಹ ಫ್ಯೂಚರ್ ಟೆಕ್ನಾಲಜಿ, ರಿಯಲ್ ಎಸ್ಟೇಟ್, ಸ್ಪೋರ್ಟ್ಸ್ ಮೇಲೆ ದುಡ್ಡು ಹಾಕ್ತಾ ಇವೆ. ಸೌದಿ ಅಂತೂ IPLನೇ ತಗೋತೀವಿ ಅಂತ ಹೊರಟಿದೆ. UAE ಈ ಅಂಡರ್ ಸಿ ಕಾರಿಡಾರ್ ನಂತಹ ಕ್ರಿಟಿಕಲ್ ಇನ್ಫ್ರಾಗೆ ಕೈ ಹಾಕ್ತಾ ಇದೆ.
ಅರಬ್ಬಿ ಸಮುದ್ರದಲ್ಲಿ ದೊಡ್ಡ ಸಾಹಸ ಮಾಡೋಕೆ ಮುಂದಾಗ್ತಾ ಇದೆ. ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.